ನಮಸ್ಕಾರ. ನಮ್ಮ ಇಂದಿನ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಮಾತಾಡೋ ವಿಷಯ ಬಹುಶಃ ಮನುಷ್ಯ ಕೇಳಿಕೊಳ್ಳಬಹುದಾದ ಅತ್ಯಂತ ದೊಡ್ಡ ಪ್ರಶ್ನೆಗಳ ಬಗ್ಗೆ. ಅಂದ್ರೆ, ದೇವರು ಅಂದ್ರೆ ಯಾರು? ಈ ಸೃಷ್ಟಿ ಅಂದ್ರೆ ಏನು? ಮತ್ತು ಈ ಎಲ್ಲದರೊಳಗೆ ನಮ್ಮ ಸ್ಥಾನವಾದ್ರೂ ಏನು? ಹೌದು, ಇವು ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳು. ನಮ್ಮ ಕೈಲಿರೋ ಮೂಲಗಳು ಇದಕ್ಕೆ ಒಂದು ತಲೆ ತಿರುಗಿಸುವಂತಹ ಉತ್ತರವನ್ನು ಕೊಡುತ್ತವೆ. ಅವುಗಳ ಪ್ರಕಾರ ನಿಜವಾಗಿಯೂ ಇರುವವನು ಅಥವಾ ಅಸ್ತಿತ್ವದಲ್ಲಿರುವವನು ದೇವರು ಮಾತ್ರ. ಎಕ್ಸಾಕ್ಟ್ಲಿ. ಉಳಿದಿದ್ದೆಲ್ಲವೂ ಆತನಿಂದಾಗಿ ಇದೆ. ಇದು ಕೇಳಲಿಕ್ಕೆ ತುಂಬಾ ಸರಳ ಅನ್ಸ್ಬೋದು, ಆದರೆ ಇದರ ಆಳಕ್ಕಿಳಿದರೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸ್ಬಿಡುತ್ತೆ. ಖಂಡಿತ. ಇದು ಕೇವಲ ಒಂದು ಧಾರ್ಮಿಕ ಚರ್ಚೆಯಲ್ಲ, ಇದು ಅಸ್ತಿತ್ವದ ಸ್ವರೂಪದ ಬಗ್ಗೆನೇ ಇರುವ ಮಾತು. ನಮ್ಮ ಮೂಲಗಳು ಇದನ್ನೇ ಮತ್ತೆ ಮತ್ತೆ ಒತ್ತಿ ಹೇಳ್ತವೆ. ವಿಮೋಚನಾಕಾಂಡದಲ್ಲಿ ದೇವರು ತನ್ನನ್ನು ತಾನು ನಾನು ಇರುವವನಾಗಿದ್ದೇನೆ ಅಂತ ಪರಿಚಯಿಸ್ಕೊಳ್ತಾನೆ. ಓ ಹೌದು. ಅಂದ್ರೆ ಆತನ ಅಸ್ತಿತ್ವಕ್ಕೆ ಬೇರೆ ಯಾವ ಆಧಾರೂ ಬೇಕಿಲ್ಲ, ಆತನೇ ಅಸ್ತಿತ್ವದ ಮೂಲ. ಸೊ ಈ ಒಂದು ವಾಕ್ಯವೇ ನಮ್ಮ ಇವತ್ತಿನ ಚರ್ಚೆಯ ಅಡಿಪಾಯ. ಸರಿ, ಹಾಗಾದ್ರೆ ಇಲ್ಲಿಂದಲೇ ಶುರು ಮಾಡೋಣ. ದೇವರು ಮಾತ್ರ ಸ್ವತಃ ಇರುವವನು ಅಂದೆ. ಹಾಗಾದ್ರೆ ನಾವು, ಈ ಜಗತ್ತು, ಇದೆಲ್ಲ ಏನು? ಹೌದು, ಅದೇ ಮುಖ್ಯ ಪ್ರಶ್ನೆ. ಮೂಲಗಳ ಪ್ರಕಾರ ನಾವು ನೋಡುವ, ಕೇಳುವ, ಅನುಭವಿಸುವ ಪ್ರತಿಯೊಂದು, ಈ ನಕ್ಷತ್ರಗಳು, ಪರ್ವತಗಳು, ನಮ್ಮ ಯೋಚನೆಗಳು ಕೂಡ. ಹೌದು, ನಮ್ಮ ಯೋಚನೆಗಳು ಕೂಡ ಎಲ್ಲವೂ ದೇವರಿಂದ ಸೃಷ್ಟಿಸಲ್ಪಟ್ಟಿವೆ. ನಮ್ಮ ಗ್ರಹಿಕೆಯ ಶಕ್ತಿಯೂ ಕೂಡ ಆತನೇ ಕೊಟ್ಟಿದ್ದು ಅಂತ. ಹೌದು, ಇಲ್ಲಿ ಒಂದು ಬಹಳ ಕುತೂಹಲಕಾರಿ ಮತ್ತು ಸ್ವಲ್ಪ ಗೊಂದಲಮಯವಾದ ಅಂಶ ಇದೆ. ದೇವರ ಅನಂತ ಸ್ವತಂತ್ರ ಅಸ್ತಿತ್ವಕ್ಕೆ ಹೋಲಿಸಿದ್ರೆ ನಮ್ಮ ಅಸ್ತಿತ್ವ ಸಂಪೂರ್ಣವಾಗಿ ಆತನ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಒಂದು ರೀತಿ ಹೇಳಬೇಕಂದ್ರೆ, ಆತನಿಗೆ ಹೋಲಿಸಿದರೆ ನಾವು ಇಲ್ಲದವರಂತೆ. ಹೌದು. ಆದರೆ ನಮ್ಮ ದೃಷ್ಟಿಕೋನದಿಂದ ನೋಡಿದ್ರೆ ಇಲ್ಲದಿರುವುದು ಅಥವಾ ಶೂನ್ಯ ಅನ್ನೋದೇ ಇಲ್ಲ ಅಲ್ವಾ? ನಮಗೆ ಇರುವುದು ಮಾತ್ರ ಕಾಣಿಸ್ತೆ. ಒಂದ್ ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅಸ್ತಿತ್ವದಲ್ಲಿಲ್ಲದ್ದು ಕೂಡ ದೇವರೊಳಗೆ ಅಸ್ತಿತ್ವದಲ್ಲಿದೆ ಅಂತ ಮೂಲಗಳು ಹೇಳ್ತವೆ. ಇದು ಹೇಗೆ ಸಾಧ್ಯ? ಇಲ್ಲದಿರುವುದು ಹೇಗೆ ಇರಲು ಸಾಧ್ಯ? ಇದು ವಿರೋಧಾಭಾಸದಂತೆ ಕೇಳಿಸ್ತಿದೆ. ಖಂಡಿತ, ಇದು ಕೇಳಲು ಹಾಗೆ ಅನ್ನಿಸುತ್ತೆ. ಇದಕ್ಕೊಂದು ಸುಲಭವಾದ ಉದಾಹರಣೆ ಕೊಡ್ತೀನಿ. ಓಕೆ. ಒಬ್ಬ ವಾಸ್ತುಶಿಲ್ಪಿಯ ಮನಸ್ಸಿನಲ್ಲಿರುವ ಒಂದು ಅದ್ಭುತ ಕಟ್ಟಡದ ನೀಲನಕ್ಷೆಯನ್ನ ಕಲ್ಪಿಸ್ಕೊಳ್ಳಿ. ಸರಿ. ಆ ಕಟ್ಟಡ ಇನ್ನೂ ಭೌತಿಕವಾಗಿಲ್ಲ, ಆದರೆ ಆ ವಾಸ್ತುಶಿಲ್ಪಿಯ ಮನಸ್ಸಿನಲ್ಲಿ ಅದರ ಪ್ರತಿಯೊಂದು ವಿವರ, ಪ್ರತಿಯೊಂದು ಕೋಣೆ, ಅದರ ವಿನ್ಯಾಸ ಎಲ್ಲವೂ ಸ್ಪಷ್ಟವಾಗಿ ಅಸ್ತಿತ್ವದಲ್ಲಿದೆ ಅಲ್ವಾ? ಹೌದು, ಒಂದು ಐಡಿಯಾ ರೂಪದಲ್ಲಿದೆ. ಅದೊಂದು ಸಂಭಾವ್ಯ ಅಸ್ತಿತ್ವ. ದೇವರು ಆಗಲಿ ಎಂದು ಹೇಳಿದಾಗ ಆ ನೀಲನಕ್ಷೆ ವಾಸ್ತವವಾಗುತ್ತೆ. ಓ, ನಮಗೆ ಆ ಕಟ್ಟಡ ಅಸ್ತಿತ್ವಕ್ಕೆ ಬರೋವರೆಗೂ ಅದು ಶೂನ್ಯ. ಎಕ್ಸಾಕ್ಟ್ಲಿ, ಅದು ಶೂನ್ಯ. ಆದರೆ ದೇವರಿಗೆ ಅದು ಯಾವಾಗಲೂ ಒಂದು ಸಂಭಾವ್ಯ ಅಸ್ತಿತ್ವವಾಗಿತ್ತು. ಆತನ ದೃಷ್ಟಿಯಲ್ಲಿ ಶೂನ್ಯ ಅನ್ನೋದು ಕರೆಯಲಿಕ್ಕೆ ಕಾಯುತ್ತಿರುವ ಒಂದು ಸಂಭಾವ್ಯತೆ ಅಷ್ಟೇ. ಓ, ಹಾಗೆ ಹೇಳಿದಾಗ ಅರ್ಥ ಆಗ್ತಿದೆ. ಅಂದ್ರೆ ನಾವು ಆ ನೀಲನಕ್ಷೆಯಿಂದ ವಾಸ್ತವಕ್ಕೆ ಬಂದ ಕಟ್ಟಡದ ಹಾಗೆ. ಹೌದು. ಇದು ನಮ್ಮನ್ನು ಸಹಜವಾಗಿಯೇ ಸೃಷ್ಟಿಯ ವಿಷಯಕ್ಕೆ ಕರ್ಕೊಂಡ್ಬರುತ್ತೆ. ಮೂಲಗಳ ಪ್ರಕಾರ ಮರಣ, ಜೀವ, ದೇವದೂತರು, ಹೀಗೆ ಸೃಷ್ಟಿಯಾದ ಪ್ರತಿಯೊಂದು ಶಕ್ತಿಗಳು, ವರ್ತಮಾನ, ಭವಿಷ್ಯ ಎಲ್ಲವೂ. ಹೌದು, ಎಲ್ಲವೂ ಕಾಲ ಮತ್ತು ಸ್ಥಳದ ಚೌಕಟ್ಟಿನೊಳಗೆ ಮಾತ್ರ ಇರಲು ಸಾಧ್ಯ. ಹೌದು, ಮತ್ತು ಇದರ ಪರಿಣಾಮ ನಾವು ಊಹಿಸೋದಕ್ಕಿಂತ ದೊಡ್ಡದು. ಅಂದ್ರೆ ಇದರರ್ಥ, ನಾವು ಯಾವುದನ್ನು ಬ್ರಹ್ಮಾಂಡದ ನಿಯಮಗಳು ಅಂತ ಕರೀತೇವೆಯೋ ಆ ಕಾಲ ಮತ್ತು ಸ್ಥಳ ಕೂಡ ದೇವರ ಸೃಷ್ಟಿಗಳೇ. ಓಹೋ. ಅವು ದೇವರನ್ನು ಹಿಡಿದಿಡಲು ಸಾಧ್ಯವಿಲ್ಲ. ಆತ ಅವೆಲ್ಲ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮೊದಲೇ ಇದ್ದ. ವಾಹ್, ಇದು ನಿಜವಾಗ್ಲೂ ದೊಡ್ಡ ವಿಷಯ. ಹಾಗಾದ್ರೆ ಇದು ಒಂದು ವಿಡಿಯೋ ಗೇಮ್ ತರನಾ? ಹೇಗೆ? ಅಂದ್ರೆ ನಾವು ಗೇಮ್ ಒಳಗಿರೋ ಪಾತ್ರಗಳು, ಕಾಲ ಮತ್ತು ಸ್ಥಳ ಆ ಗೇಮ್ನ ನಿಯಮಗಳು, ಅದರ ಫಿಸಿಕ್ಸ್ ಎಂಜಿನ್ ಇದ್ದಾಗೆ. ಆದ್ರೆ ದೇವರು ಆ ಗೇಮ್ ಅನ್ನು ಬರೆದ ಪ್ರೋಗ್ರಾಮರ್. ಅತ್ಯುತ್ತಮ ಹೋಲಿಕೆ. ಆತ ಆ ಗೇಮ್ ಬರೆದ ಪ್ರೋಗ್ರಾಮರ್. ಹಾಗಾಗಿ ಆತ ತಾನು ಬರೆದ ಕೋಡ್ಗೆ ಬದ್ಧನಲ್ಲ. ಆತ ಆಟದ ಹೊರಗಿದ್ದಾನೆ. ಹೌದು, ಆತ ಆಟದ ಹೊರಗಿದ್ದಾನೆ. ಮತ್ತು ಅದೇ ಕಾರಣಕ್ಕೆ ಆತ ಇಡೀ ಆಟವನ್ನು, ಅದರ ಆರಂಭ, ಮಧ್ಯ ಮತ್ತು ಅಂತ್ಯವನ್ನು ಒಂದೇ ಬಾರಿಗೆ ನೋಡಬಲ್ಲ. ನಾವು ಪಾತ್ರಗಳಾಗಿ ಕಥೆಯ ಮುನ್ನೇನಾಗುತ್ತೆ ಅಂತ ಕಾಯ್ತೀವಿ. ಆದರೆ ಆತ ಲೇಖಕನಾಗಿ ಇಡೀ ಕಥೆಯನ್ನು ಒಂದೇ ಪುಟದಲ್ಲಿ ನೋಡಬಲ್ಲ. ಇಲ್ಲಿ ನನ್ನ ತಲೆಗೆ ಒಂದು ದೊಡ್ಡ ತಿರುವು ಕೊಟ್ಟ ವಿಷಯ ಇದೆ. ನಾವು ಸಮಯವನ್ನು ಒಂದು ನೇರ ರಸ್ತೆಯಂತೆ ನೋಡ್ತೀವಿ, ನಿನ್ನೆ, ಇಂದು, ನಾಳೆ ಅಂತ. ಹೌದು. ಆದ್ರೆ ಈ ಮೂಲಗಳ ಪ್ರಕಾರ
ದೇವರ ದೃಷ್ಟಿಯಲ್ಲಿ ಸಮಯ ಒಂದು ರಸ್ತೆಯಲ್ಲ, ಬದಲಿಗೆ ಒಂದು ನಕ್ಷೆ. ಒಂದು ಮ್ಯಾಪ್. ಹೌದು, ಮ್ಯಾಪ್. ಆತನು ನಕ್ಷೆಯ ಯಾವುದೇ ಬಿಂದುವನ್ನು ಒಂದೇ ಬಾರಿಗೆ ನೋಡಬಲ್ಲ. ಅದಕ್ಕಾಗಿಯೇ ಮೂಲಗಳು ಹೇಳುತ್ತವೆ, ದೇವರು ದೇವದೂತರನ್ನು ಸೃಷ್ಟಿಸುವ ಮೊದಲು ನಮ್ಮ ಅಸ್ತಿತ್ವ ಆತನಿಗೆ ಭವಿಷ್ಯ ಆಗಿರ್ಲಿಲ್ಲ, ಅದೊಂದು ವಾಸ್ತವವಾಗಿತ್ತು. ನಿಜ. ಇದು ನಮ್ಮ ಅಸ್ತಿತ್ವದ ಬಗ್ಗೆ ಯೋಚಿಸುವ ರೀತಿಯನ್ನೇ ಬದಲಾಯಿಸುತ್ತೆ. ಖಂಡಿತ. ಇದು ನಮ್ಮನ್ನು ದೇವರ ಸ್ವಭಾವದ ಮತ್ತೊಂದು ಪ್ರಮುಖ ಅಂಶಕ್ಕೆ ಕರೆದೊಯ್ಯುತ್ತೆ. ಆತನ ಪರಿಪೂರ್ಣತೆ ಮತ್ತು ಬದಲಾಗದಿರುವಿಕೆ. ಹೌದು. ಒಬ್ಬ ವ್ಯಕ್ತಿ ಅಥವಾ ವಸ್ತು ಬದಲಾಗ್ತಿದೆ ಅಂದ್ರೆ ಅದರಲ್ಲಿ ಏನೋ ಒಂದು ಕೊರತೆ ಇದೆ ಎಂದರ್ಥ ಅಲ್ವಾ? ಅದು ಇನ್ನೂ ಉತ್ತಮವಾಗಲು ಪ್ರಯತ್ನಿಸ್ತಿರ್ಬೋದು. ಅಥವಾ ಕೆಟ್ಟದಾಗ್ತಿರ್ಬೋದು. ಎರಡೂ ಕೂಡ ಅಪೂರ್ಣತೆಯ ಸಂಕೇತ. ಅಂದ್ರೆ ಒಂದು ಪರಿಪೂರ್ಣ ವಸ್ತು ಬದಲಾಗಲು ಸಾಧ್ಯವಿಲ್ಲ. ಒಂದು ಪರ್ಫೆಕ್ಟ್ ಸರ್ಕಲ್ ಇನ್ನೂ ಹೆಚ್ಚು ಪರಿಪೂರ್ಣ ಆಗೋಕೆ ಸಾಧ್ಯವಿಲ್ಲ. ಎಕ್ಸಾಕ್ಟ್ಲಿ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡಿದ್ರೂ ಅದು ಅಪರಿಪೂರ್ಣವಾಗುತ್ತೆ. ನಿಖರವಾಗಿ. ಅದಕ್ಕಾಗಿ ಹೀಬ್ರೂ 13.8ರಲ್ಲಿ ಯೇಸು ಕ್ರಿಸ್ತನು ನಿನ್ನೆ, ಇಂದು ಮತ್ತು ಎಂದೆಂದಿಗೂ ಬದಲಾಗದವನಾಗಿದ್ದಾನೆ ಅಂತ ಹೇಳಿರೋದು. ಓ, ದೇವರ ಈ ಬದಲಾಗದ ಸ್ವಭಾವವೇ ಆತನ ವಾಗ್ದಾನಗಳು ಮತ್ತು ನ್ಯಾಯದ ಆಧಾರ. ಆತ ಇವತ್ತು ಒಂದು ಮಾತು ಹೇಳಿ ನಾಳೆ ಇನ್ನೊಂದು ಹೇಳೋದಿಲ್ಲ. ಯಾಕೆಂದ್ರೆ ಆತ ಪರಿಪೂರ್ಣ. ಆತನಿಗೆ ಹೊಸ ಮಾಹಿತಿ ಸಿಗಲ್ಲ, ಆತನ ಅಭಿಪ್ರಾಯ ಬದಲಾಗಲ್ಲ. ಖಂಡಿತ. ಹಾಗಾದ್ರೆ ಆಲ್ಫಾ ಮತ್ತು ಒಮೆಗಾ ಅಂದ್ರೆ ಮೊದಲನೆಯವನು ಮತ್ತು ಕೊನೆಯವನು ಎಂಬ ಮಾತಿನ ಅರ್ಥವೂ ಇದೇನಾ? ಹೌದು. ಆದರೆ ಅದಕ್ಕಿಂತಲೂ ಹೆಚ್ಚು. ಆತ ಕೇವಲ ಕಾಲದ ರೇಖೆಯ ಆರಂಭ ಮತ್ತು ಅಂತ್ಯದ ಬಿಂದು ಅಲ್ಲ. ಆತ ಆ ಇಡೀ ರೇಖೆ ಮತ್ತು ಅದನ್ನು ಎಳೆಯಲಾದ ಹಾಳೆ ಎರಡೂ ಆಗಿದ್ದಾನೆ. ಆತನು ಯಾವಾಗಲೂ ಇರುವವನು, ಇದ್ದವನು ಮತ್ತು ಬರಲಿರುವವನು. ಕಾಲ ಆತನನ್ನು ಮುಟ್ಟಲ, ಆತನೇ ಕಾಲವನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಸರಿ. ದೇವರು ಅನಂತ, ಬದಲಾಗದವನು, ಕಾಲ ಮತ್ತು ಸ್ಥಳವನ್ನು ಮೀರಿದವನು. ಇದೆಲ್ಲದರ ಮಧ್ಯೆ ಕುಮಾರನ ಅಂದ್ರೆ ಯೇಸುಕ್ರಿಸ್ತನ ಪಾತ್ರವೇನು? ಹೌದು. ಇಲ್ಲಿ ನನಗೆ ನಿಜವಾಗಿಯೂ ಆಸಕ್ತಿ ಕೆರಳುತ್ತೆ. ಸರ್ವಶಕ್ತ, ಪರಿಪೂರ್ಣ ಸೃಷ್ಟಿಕರ್ತ ತಾನೇ ಸೃಷ್ಟಿಸಿದ ಈ ಕಾಲ ಮತ್ತು ಸ್ಥಳದ ಮಿತಿಗಳೊಳಗೆ ಪ್ರವೇಶಿಸಲು ಯಾಕೆ ನಿರ್ಧರಿಸಿದ? ಅವನ ಉದ್ದೇಶವೇನಿತ್ತು? ಇದು ಈ ಇಡೀ ಚರ್ಚೆಯ ಹೃದಯ ಭಾಗ ಅಂತಾನೆ ಹೇಳ್ಬೋದು. ಓಕೆ. ಮೂಲಗಳ ಪ್ರಕಾರ ಕುಮಾರನೇ ಕಾಲ ಮತ್ತು ಸ್ಥಳವನ್ನ ಸೃಷ್ಟಿಸಿ ಅವುಗಳನ್ನ ತನ್ನ ಶಕ್ತಿಯಿಂದ ಪೋಷಿಸ್ತಾನೆ. ನಂತರ ಆತನೇ ತನ್ನ ಸೃಷ್ಟಿಯೊಳಗೆ ನಮ್ಮಂತೆಯೇ ಮನುಷ್ಯನಾಗಿ ಪ್ರವೇಶಿಸ್ತಾನೆ. ಒಂದು ಕ್ಷಣ ಯೋಚಿಸಿದರೆ ಇದು ಎಷ್ಟು ವಿನೀತವಾದ ನಡೆ ಅಲ್ವಾ? ತಾನು ಬರೆದ ಕಾದಂಬರಿಯೊಳಗೆ ಲೇಖಕನೇ ಒಂದು ಪಾತ್ರವಾಗಿ ಪ್ರವೇಶಿಸಿದ ಹಾಗೆ. ಹೌದು. ತನ್ನದೇ ನಿಯಮಗಳಿಗೆ ತನ್ನನ್ನು ಒಳಪಡಿಸಿಕೊಳ್ಳುವುದು. ಅದೊಂದು ಅದ್ಭುತವಾದ ಕಲ್ಪನೆ. ಆತ ಹಾಗೆ ಪ್ರವೇಶಿಸಿದ್ದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ. ಮೂಲಗಳು ಹೇಳೋ ಪ್ರಕಾರ ಆತ ಮರಣ ಮತ್ತು ಪಾತಾಳದ ಬೀಗದ ಕೈಗಳನ್ನು ಪಡೆದುಕೊಳ್ಳಲು ಬಂದ. ಬೀಗದ ಕೈಗಳು ಅಂದ್ರೆ ಆತ ಮನುಷ್ಯರು ಎದುರಿಸುವ ಅಂತಿಮ ಶತ್ರುಗಳಾದ ಪಾಪ ಮತ್ತು ಮರಣದ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಬಂದ ಅಂತ. ಇನ್ನೂ ಆಳವಾದ ಅರ್ಥ ಇದೆಯಾ? ಖಂಡಿತ ಇದೆ. ಮೂಲಗಳ ಪ್ರಕಾರ ಮರಣವು ಪಾಪದ ನೇರ ಪರಿಣಾಮ. ಹಾಗಾಗಿ ಮರಣವನ್ನು ನಾಶ ಮಾಡುವುದು ಅಂದರೆ ಅದರ ಮೂಲ ಕಾರಣವಾದ ಪಾಪವನ್ನು ಮತ್ತು ಪಾಪ ಮಾಡುವ ಸಾಧ್ಯತೆಯನ್ನೇ ನಾಶ ಮಾಡುವುದು ಅಂತ. ಓ, ಪಾಪ ಮಾಡುವ ಸಾಧ್ಯತೆಯನ್ನೇ ನಾಶ ಮಾಡೋದು. ಹೌದು. ಆತ ಈ ಕೆಲಸವನ್ನು ಸೃಷ್ಟಿಯ ಹೊರಗಿನಿಂದ ಮಾಡಲಿಲ್ಲ, ಬದಲಾಗಿ ಸೃಷ್ಟಿಯ ಒಳಗಿನಿಂದ ಒಬ್ಬ ಮನುಷ್ಯನಾಗಿ ಮಾಡಿ ಮುಗಿಸಿದ. ಅಂತಿಮವಾಗಿ ಆತ ಈ ಪಾಪ ಮತ್ತು ಮರಣವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶುದ್ಧಗೊಂಡ, ಪರಿಪೂರ್ಣಗೊಂಡ ಸೃಷ್ಟಿಯನ್ನು ತಂದೆಯಾದ ದೇವರಿಗೊಪ್ಪಿಸ್ತಾನೆ. ಆದ್ರೆ ಇಲ್ಲಿ ಒಂದು ಮುಖ್ಯವಾದ ಅಂಶ ಇದೆ ಅಲ್ವಾ? ದೇವರು ಎಲ್ಲರಿಂದಲೂ ಪಾಪ ಮಾಡುವ ಸಾಧ್ಯತೆಯನ್ನು ತೆಗೆದುಹಾಕುವುದಿಲ್ಲ. ಇದು ಕಡ್ಡಾಯವಲ್ಲ. ಖಂಡಿತ. ಇದು ಅತ್ಯಂತ ಮಹತ್ವದ ಅಂಶ. ಇಲ್ಲಿ ಸ್ವಂತ ಇಚ್ಛೆಗೆ ದೊಡ್ಡ ಬೆಲೆ ಇದೆ. ಹೌದು. ಮೂಲಗಳ ಪ್ರಕಾರ ಯಾರು ತಮ್ಮ ಸ್ವಂತ ಇಚ್ಛೆಯಿಂದ ತಮ್ಮ ಸ್ವಾತಂತ್ರ್ಯವನ್ನು ದೇವರಿಗೆ ಒಪ್ಪಿಸ್ತಾರೋ ಅವರಿಂದ ಮಾತ್ರ ಪಾಪ ಮಾಡುವ ಸಾಧ್ಯತೆಯನ್ನು ತೆಗೆದುಹಾಕಲಾಗುತ್ತದೆ. ಹಾಗಾದರೆ ಒಪ್ಪಿಸದವರ ಕಥೆ ಏನು? ಯಾರು ತಮ್ಮ ಪಾಪವನ್ನು ಮತ್ತು ದೇವರಿಗೆ ವಿರುದ್ಧವಾದ ದಂಗೆಯನ್ನು ಮುಂದುವರಿಸುತ್ತಾರೋ ಅವರನ್ನು ಅವರ ಪಾಪಗಳೊಂದಿಗೆ ಅಂತಿಮವಾಗಿ ನಾಶ ಮಾಡಲಾಗುವುದು ಅಂತ ಪ್ರಕಟಣೆಯಲ್ಲಿ ಹೇಳಲಾಗಿದೆ. ದೇವರು ಯಾರ ಮೇಲೂ ತನ್ನ ಪ್ರೀತಿಯನ್ನು ಅಥವಾ ಪರಿಪೂರ್ಣತೆಯನ್ನು ಹೇರುವುದಿಲ್ಲ. ಆಯ್ಕೆ ಯಾವಾಗಲೂ ಸೃಷ್ಟಿಯದ್ದೇ ಆಗಿರುತ್ತೆ. ಹೌದು. ಇದು ನಮ್ಮನ್ನು ಚರ್ಚೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ನಿಗೂಢವಾದ ಭಾಗಕ್ಕೆ ತರುತ್ತೆ. ದೇವರ ಅಂತಿಮ ಉದ್ದೇಶ. ಕುಮಾರನು ಎಲ್ಲಾ ಶತ್ರುಗಳನ್ನು, ಕೊನೆಯದಾಗಿ ಮರಣವನ್ನು ಸೋಲಿಸಿದ ನಂತರ ಸ್ವತಃ ಕುಮಾರನು ಕೂಡ ತಂದೆಗೆ ಅಧೀನನಾಗುತ್ತಾನೆ ಅಂತ ಮೂಲಗಳು ಹೇಳ್ತವೆ. ಇದರ ನಂತರ ಏನಾಗುತ್ತೆ? ಹೌದು. 1 ಕೊರಿಂಥರವರೆಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳಲಾಗಿದೆ.
ದೇವರು ಸರ್ವಸ್ವದಲ್ಲಿ ಸರ್ವಸ್ವವಾಗಿರುವಂತೆ. ಗಾಡ್ ಮೇ ಬಿ ಆಲ್ ಇನ್ ಆಲ್. ಹೌದು. ಇದು ಸೃಷ್ಟಿಯ ಅಂತಿಮ ಪರಿಪೂರ್ಣ ಸ್ಥಿತಿಯನ್ನು ವಿವರಿಸುತ್ತೆ. ಆ ಸ್ಥಿತಿಯಲ್ಲಿ ದಂಗೆ, ಪಾಪ ಅಥವಾ ಮರಣ ಇರೋದಿಲ್ಲ. ಅದು ಶಾಶ್ವತವಾದ ಸಾಮರಸ್ಯದಿಂದ ಕೂಡಿದ ಸ್ಥಿತಿಯಾಗಿರುತ್ತೆ. ಇಲ್ಲಿ ಒಂದು ಸಣ್ಣ ಟಿಪ್ಪಣಿ ಇದೆ. ಬಾಧ್ಯತೆ ಅಥವಾ ಹಕ್ಕು ಅಂದ್ರೆ ಇನ್ಹೆರಿಟೆನ್ಸ್ ಎಂಬ ಪರಿಕಲ್ಪನೆ ಕುಮಾರನು ಮನುಷ್ಯನಾಗಿ ಬಂದಾಗ ಮಾತ್ರ ಅನ್ವಯಿಸುತ್ತೆ. ಹೌದು. ಆದರೆ ಸೃಷ್ಟಿಕರ್ತನಾಗಿ ಮೂಲತಃ ಎಲ್ಲವೂ ಆತನದೇ. ಆತ ಏನನ್ನೂ ಗಳಿಸಿಕೊಳ್ಳುವ ಅಥವಾ ಪಡೆದುಕೊಳ್ಳುವ ಅಗತ್ಯವಿರಲಿಲ್ಲ. ಸರಿಯಾಗಿ ಹೇಳಿದಿರಿ. ಆತ ಮನುಷ್ಯನಾಗಿ ಬಂದಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ಸೃಷ್ಟಿಯ ನಿಯಮಗಳಿಗೆ ಒಳಪಟ್ಟನು. ಆದರೆ ಅಂತಿಮವಾಗಿ ಸೃಷ್ಟಿಯು ಪರಿಪೂರ್ಣಗೊಂಡಾಗ ಎಲ್ಲವೂ ಮತ್ತೆ ಅದರ ಮೂಲ ಸ್ಥಿತಿಗೆ ಮರಳುತ್ತೆ. ಅಂದ್ರೆ ಎಲ್ಲವೂ ತಂದೆಯ ಅಧೀನದಲ್ಲಿರುತ್ತೆ. ಹೌದು. ದೇವರು ಸರ್ವಸ್ವದಲ್ಲಿ ಸರ್ವಸ್ವ ಎನ್ನುವುದರ ನಿಖರವಾದ ಅರ್ಥ ಏನೆಂದು ನಮಗೆ ಸಂಪೂರ್ಣವಾಗಿ ತಿಳಿದಿಲ್ಲ. ಅದೊಂದು ನಿಗೂಢವಾಗಿದೆ ಅಂತ ಮೂಲಗಳೇ ಒಪ್ಪುಕೊಳ್ಳುತ್ತವೆ. ಓಕೆ. ಆದರೆ ಒಂದು ವಿಷಯ ಸ್ಪಷ್ಟ. ಪಾಪದಿಂದ ಸಂಪೂರ್ಣವಾಗಿ ಮುಕ್ತವಾದ, ದೇವರೊಂದಿಗೆ ಇರಲು ಇಚ್ಛಿಸಿದ ಸೃಷ್ಟಿಗಳು ಮಾತ್ರ ಆ ಶಾಶ್ವತ ಸ್ಥಿತಿಯಲ್ಲಿ ತಂದೆಯೊಂದಿಗೆ ಇರುತ್ತವೆ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ಪ್ರಯಾಣ ಹೀಗಿತ್ತು. ನಾವು ದೇವರು ಮಾತ್ರ ಸ್ವಯಂ ಅಸ್ತಿತ್ವವುಳ್ಳವನು ಮತ್ತು ಅನಂತನು ಎಂಬ ಕಲ್ಪನೆಯಿಂದ ಶುರು ಮಾಡಿದ್ವಿ. ಹೌದು. ನಂತರ ನಾವು ಆತನ ದೃಷ್ಟಿಯಲ್ಲಿ ಸಂಭಾವ್ಯತೆಯ ನೀಲನಕ್ಷೆಯಂತಿದ್ವಿ ಅಂತ ತಿಳ್ಕೊಂಡ್ವಿ. ಆನಂತರ ಕಾಲ ಮತ್ತು ಸ್ಥಳ ದೇವರ ದೃಷ್ಟಿಯಲ್ಲಿ ಒಂದು ರಸ್ತೆಯಲ್ಲ, ಅದೊಂದು ನಕ್ಷೆ ಅಂತ ಅರ್ಥ ಮಾಡ್ಕೊಂಡ್ವಿ. ಮತ್ತು ಕೊನೆಯದಾಗಿ ಕುಮಾರನ ಮೂಲಕ ಸೃಷ್ಟಿಯ ಪರಿಪೂರ್ಣತೆ ಮತ್ತು ಪಾಪದ ಸಂಪೂರ್ಣ ನಾಶ ಸಾಧ್ಯವಾಗತ್ತೆ ಅಂತ ನೋಡಿದ್ವಿ. ಹೌದು. ಎಲ್ಲವನ್ನೂ ಬಹಳ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಈ ಮೂಲಗಳು ನಮ್ಮನ್ನು ಒಂದು ದೊಡ್ಡ ಮತ್ತು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತವೆ. ಅದೇನು? ಪಾಪ, ಮರಣ ಮತ್ತು ದಂಗೆ ಸಂಪೂರ್ಣವಾಗಿ ನಾಶವಾದ ನಂತರ ಒಂದು ಪರಿಪೂರ್ಣ ಮತ್ತು ಶಾಶ್ವತವಾದ ಸೃಷ್ಟಿಯಲ್ಲಿ ದೇವರು ಸರ್ವಸ್ವದಲ್ಲಿ ಸರ್ವಸ್ವ ಆಗಿರುವುದು ಎಂದರೆ ಅದರ ಅನುಭವ ಹೇಗಿರಬಹುದು? ಆ ಹೊಸ ವಾಸ್ತವತೆಯಲ್ಲಿ ನಮ್ಮ ಅಸ್ತಿತ್ವದ, ನಮ್ಮ ಪ್ರಜ್ಞೆಯ ಸ್ವರೂಪವೇನಾಗಿರಬಹುದು? ಇದು ನಮ್ಮ ಸೀಮಿತ ಕಲ್ಪನೆಗೆ ಮೀರಿದ ಒಂದು ಆಳವಾದ ಚಿಂತನೆ. ಬಹುಶಃ ಆ ಅನುಭವವನ್ನು ಅರ್ಥಮಾಡಿಕೊಳ್ಳುವುದೇ ನಮ್ಮ ಅಸ್ತಿತ್ವದ ಅಂತಿಮ ಗುರಿಯಾಗಿರಬಹುದು.